ನಿನ್ನ ಜೊತೆಯಲಿ ಜೊತೆಯಲಿ. ಹುಡುಗಿನ ತೋರಿಸ್ತೀನಿ ಅಂತ ಕರ್ಕೊಂಬಂದು ಹೆಂಗಸನ್ ತೋರಿಸ್ತಾ ಇದೆಯಲ್ಲ. ಮಾಮ್ ಪ್ಲೀಸ್ ಕಂಟ್ರೋಲ್. ನಿನಗೇನು ಬಂತ ಕೇಳು? ನಿನಗಿಂತ 5 ವರ್ಷ ಕಡಿಮೆ ಅಂತ ಹೇಳಿದ್ದೆ, ನೋಡಿದ್ರೆ ನಿನಗಿಂತ 5 ವರ್ಷ ಜಾಸ್ತಿನೇ ಕಾಣಿಸ್ತಾ ಇದ್ದಾಳೆ. ನೋಡು ಅಭಯ್, ಇಂಥ ಸಹವಾಸ ನಮ್ಗಲ್ಲ. ಬಾಯಿ ಮುಚ್ಕೊಂಡು ನಡಿ ಮನೆಗೆ. ಮಾಮ್ ನಿನ್ನ ಕೈ ಮುಗಿತೀನಿ ಮಾಮ್, ಅವ್ರಿಗೆ ತುಂಬ ಹರ್ಟ್ ಆಗುತ್ತೆ. ನನಗೆ ಹರ್ಟ್ ಆಗೋದಿಲ್ವಾ? ನೀ ಹೇಳೋದು ಕೇಳ್ತಿದ್ರೆ ಅವಳು ಹಾಗಿರ್ತಾಳೆ ಹೀಗಿರ್ತಾಳೆ ತಂದ್ಕೊಂಡು ಬಂದ್ರೆ ಹೆಂಗ್ಸು. ಇಂಥ ಹೆಂಗಸು ಅಂದ್ರಲ್ಲ, ಅಂಥದ್ದೇನು ಮಾಡಿದ್ದಾಳೆ ನನ್ನ ಮಗಳು? ಓಹೋ ನೀವೇನಾ ಇವಳಮ್ಮ? ಯಾಕ್ರಿ, ನಿಮಗೆ ಬೇರೆ ಯಾರೂ ಸಿಗ್ಲಿಲ್ವಾ? ಹಾಳು ಮಾಡಕ್ಕೆ ನನ್ನ ಮಗನೇ ಆಗ್ಬೇಕಿತ್ತ? ಮಾಮ್ ಇದ್ರಲ್ಲಿ ಇವ್ರು ತಪ್ಪೇನೂ ಇಲ್ಲ, ಎಲ್ಲ ನಾನು ಮಾಡ್ಕೊಂಡಿದ್ದು. ನೀನೇನೋ ಮಾಡ್ಕೊಂಡೆ, ಚಿಕ್ಕವನು ಬುದ್ಧಿ ಇಲ್ಲ. ಆದ್ರೆ ನೀ ಚಿಕ್ಕವನು ಅಂತ ಗೊತ್ತಿದ್ದು ಮಗಳನ್ನ ಕರ್ಕೊಂಡ್ಬಂದಿರಲ್ಲ ತೋರ್ಸೋದಕ್ಕೆ ಇವ್ರ ಬುದ್ಧಿ ಒಂದು ಕತ್ತೆ ಕಾಯ್ತಿತ್ತ. ರತಿ ಆಗಿದ್ದಾಳೆ, 30 ಕಂಡೀಷನ್ಗೂ ಓಕೆ ಆಗ್ತಾಳೆ ಅಂತೆಲ್ಲ ಜಂಬ ಕೊಚ್ಕೊಂಡಿಯಲ್ಲ, ಅದೇ ಮಕ್ಕನ ಇದು. ಬಾಬಾ ಇಂಥವ್ರ ಜೊತೆ ನಿಂತ್ಕೊಂಡು ಮಾತಾಡೋಕ್ಕೂ ಹಿಂಸೆ ಆಗ್ತಿದೆ. ಅಂಥದ್ರಲ್ಲಿ ಈ ವಯಸ್ಸಾದವಳನ್ನ ನನ್ನ ಮನೆ ಸೊಸೆ ಅಂತ ಮನೆ ತುಂಬಿಸ್ಕೊಳ್ಳೋದಕ್ಕೆ ಈ ಜನ್ಮದಲ್ಲೇ ಸಾಧ್ಯ ಇಲ್ಲ. ಸತ್ರು ಒಪ್ಪೋದಿಲ್ಲ ನಾನು. ಬಾಯ್ ನಡಿ ಮನೆಗೆ. ರೀ ಬನ್ರಿ. ಮಾಮ್ ಹಿಂಗ್ ಮಾಡ್ಬೇಡ ಮಾಮ್. ಒಂದೇ ಒಂದ್ಸಲ ಅವ್ರ ಜೊತೆ ಮಾತಾಡ್ ನೋಡು, ನಿಂಗೆ ಅವ್ರ ಇಷ್ಟ ಹಾಗೆ ಆಗ್ತಾರೆ. ಮಾಮ್ 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 ಪ್ಲೀಸ್ ಪ್ಲೀಸ್ ಮಾಮ್. ಪ್ಲೀಸ್ 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 ಆಂಟಿ, ಬೇಜಾರು ಮಾಡ್ಕೋಬೇಡಿ. ನಾನು ಅವ್ರನ್ನ ಕನ್ವಿನ್ಸ್ ಮಾಡಿ ನಿಮ್ಮ ಹತ್ರ ಮಾತಾಡ್ತೀನಿ. ಪ್ಲೀಸ್ ಆಂಟಿ. ಅಮ್ಮ, ಅವ್ನಿನ್ 1 ಸೆಕೆಂಡು ನನ್ನ ಕಣ್ಮುಂದೆ ಇದ್ರೆ ಅವ್ರ ಅಪ್ಪ ಅಮ್ಮ ಇದ್ದಾರೆ ಅಂತಾನು ನೋಡ್ದೆ ನಾನು ಅವನ ಕಪ್ಪಾಳಕ್ಕೆ ಬಾರಿಸ್ಬಿಡ್ತೀನಿ. ಮೊದಲು ಅವನ್ನ ಇಲ್ಲಿಂದ ಕಳಿಸು. ಶಾಲಿನಿ ಪ್ಲೀಸ್ ಆಂಟಿ, ನನ್ಗೆ ಇನ್ನು ಒಂದೇ ಒಂದು ಚಾನ್ಸ್ ಕೊಡಿ. ನಾನು ಅವ್ರನ್ನ ಕನ್ವಿನ್ಸ್ ಮಾಡಿ ನಿಮಗೆ ಕಾಲ್ ಮಾಡ್ತೀನಿ. ದಯವಿಟ್ಟು ನೀವು ಬೇಜಾರು ಮಾಡ್ಕೋಬೇಡಿ ಆಂಟಿ, ನಾನು ಆಮೇಲೆ ಮಾತಾಡ್ತೀನಿ. ಬರ್ತೀನಿ ಆಂಟಿ. ಯಾಕೆ ಮಾಮ್ ಹಿಂಗೆ ಮಾಡ್ಬಿಟ್ಟೆ? ಪಾಪ ಅವ್ರು ಎಷ್ಟು ಬೇಜಾರು ಮಾಡ್ಕೊಂಡ್ರು ಗೊತ್ತಾ? ಅಂದ್ರೆ ನನ್ನ ಕೋಪ ಸಂಟ ನಿನಗೆ ಲೆಕ್ಕಕ್ಕೆ ಇಲ್ಲ ಅಲ್ವಾ? ಹಂಗಲ್ಲ ಮಾಮ್, ಅವ್ರು ಏನು ತಪ್ಪು ಮಾಡಿದ್ರು ಅಂತ ಅಷ್ಟು ಕೇವಲವಾಗಿ ಮಾತಾಡ್ಬಿಟ್ಟೆ ನೀನು. ಇನ್ನೂ ಏನೋ ಮಾಡಬೇಕು? ನಿನಗಿಂತ 5 ವರ್ಷ ದೊಡ್ಡವಳವಳು. ಜೋಡಿ ಎನಿಸ್ಕೊಳಕ್ ಒಂದು ಯೋಗ್ಯತೆ ಬೇಡ? ಅದೇನ್ ಚಂದ ಅಂತ ಮೆಚ್ಕೊಂಡ್ಬಿಟ್ಟಿ ಅವಳನ್ನ. ವಯಸ್ಸಲ್ಲಿ ದೊಡ್ಡವರಾದ ಮಾತ್ರಕ್ಕೆ ಇಷ್ಟಪಡಬಾರ್ದು ಅಂತ ಯಾರು ಹೇಳಿದ್ದಾರೆ ಮಾಮ್? ನಾನು ಹೇಳ್ತಿದ್ದೀನಲ್ಲ. ಆ ದೀಪ್ತಿ ಅವರಮ್ಮ ಸಂಬಂಧ ಕೇಳ್ಕೊಂಡು ಬಂದಾಗ ನಾನು ಏನ್ ಹೇಳಿದ್ದೆ ಹೇಳು? ಇಬ್ಬರಿಗೂ ಒಂದೇ ವಯಸ್ಸಾದ್ರೆ ಅವಳ ಅಧಿಕಾರ ಚಲಾಯಿಸ್ತಾಳೆ ಅಂತ ಸೊಸೆ ನನಗೆ ಬೇಡವೇ ಬೇಡ ಅಂತ ಹೇಳಿದ್ದೆ. ಅಂಥದ್ರಲ್ಲಿ ಅವಳು ನಿನಗಿಂತ 1 ಅಲ್ಲ 2 ಅಲ್ಲ 5 ವರ್ಷ ದೊಡ್ಡವಳು. ನೆನೆಸ್ಕೊಂಡ್ರೆ ಮೈಯೆಲ್ಲ ಉರ್ದು ಹೋಗುತ್ತೆ. ನೀನು ಅಂದ್ಕೊಂಡಂಗೆ ಅಲ್ಲ ಮಾಮ್, ಅವರೆಷ್ಟೇ ದೊಡ್ಡವರಾದ್ರೂ ಮನ್ಸು ಮಾತ್ರ ಮಗು ಥರನೇ ತುಂಬ ಹಂಬಲ್ ಆಗಿರ್ತಾರೆ.
ಎಲ್ರಿಗೂ ಹೊಂದ್ಕೊಂಡು ಹೋಗ್ತಾರೆ. ಬೇಕಾಗಿಲ್ಲ. ನೀನು ಅವಳನ್ನ ಲವ್ ಮಾಡ್ತೀಯ ಅನ್ನೋ ಕಾರಣಕ್ಕೆ ಅವಳು ನಿನಗೆ ದೇವತೆ ಥರನೇ ಕಾಣ್ಬೋದು. ಆದ್ರೆ ನಾನು ಯಾವತ್ತೂ ಅವಳನ್ನು ಒಪ್ಕೊಳ್ಳೋದಿಲ್ಲ. ಡ್ಯಾಡ್, ನೀವಾದ್ರೂ ಹೇಳಿ ಇವ್ರಿಗೆ. ಅಭಯ್, ಈ ವಿಷಯದಲ್ಲಿ ನಾನೇನು ಹೇಳಕ್ಕಾಗಲ್ಲ. ನಿನಗಿಂತ ಹುಡುಗಿ ದೊಡ್ಡೋಳು ಅಂದಮೇಲೆ ಯಾವತ್ತಿದ್ರೂ ಅದು ಸಮಸ್ಯೆನೇ. ಮೇಲಾಗಿ ಅವಳು ತುಂಬ ಡೀಸೆಂಟಾಗಿ ಕಾಣಿಸ್ತಾಳೆ. ನಿನ್ನ ಸ್ವಭಾವಕ್ಕೂ ಅವಳಿಗೂ ಹೊಂದಾಣಿಕೆ ಆಗೋಕ್ಕೆ ಸಾಧ್ಯನೇ ಇಲ್ಲ. ಈ ವಿಷಯನ ಇಲ್ಲಿಗೆ ಬಿಟ್ಬಿಡೋದು ಒಳ್ಳೇದು. ಹೂ ಕಣೋ, ನೀನು ಪ್ರೀತಿನೇ ನಿಜ ಇರ್ಬೋದು ಕಣೋ, ಆದರೆ ಪ್ರೀತಿನೇ ಬೇರೆ, ಜೀವನನೇ ಬೇರೆ. ವಯಸ್ಸಿನಲ್ಲಿ ಅಷ್ಟೊಂದು ವ್ಯತ್ಯಾಸ ಇಟ್ಕೊಂಡು ಜೊತೆ ಬಾಳೋದು ಕಷ್ಟ ಅನ್ಸುತ್ತೆ ಕಣೋ. ಮನಸ್ಸು ಗಟ್ಟಿ ಮಾಡಿಕೊಂಡು ಇದರಿಂದ ಆಚೆಗೆ ಬಂದ್ಬಿಡಪ್ಪ. ಆಗಲ್ಲ ರಚಿತ್, ನಾನು ಅವ್ರನ್ನ ತುಂಬ ಹಚ್ಕೊಂಡ್ಬಿಟ್ಟಿದ್ದೀನಿ. ಮಾಮ್, ನಾನು ಯಾವಾಗಲೂ ಖುಷಿಯಾಗಿರ್ಬೇಕು ಅಂತ ಹೇಳ್ತಿರ್ತೀಯಲ್ಲ, ಇದು ನನ್ನ ಖುಷಿನೇ ಮಾಮ್. ಅವರೊಬ್ರು ನನ್ನ ಜೀವನದಲ್ಲಿ ಬಂದ್ಬಿಟ್ರೆ ನಾನು ಇಡೀ ಜೀವನ ಸಂತೋಷವಾಗಿ ಕಳೀತೀನಿ ನಾನು. ಅದೆಂಥ ಸಂತೋಷನೋ, ಅಸಹ್ಯ ಅದು. ಎಂಥ ಅಸಹ್ಯ ಮಾಮ್. ಪ್ರೀತಿಗೂ ವಯಸ್ಸಿಗೂ ಏನು ಸಂಬಂಧ? ಅರ್ಥ ಮಾಡ್ಕೊಳ್ಳೋ ಮನ್ಸಿದ್ರೆ ಸಾಕಲ್ವಾ? ನಾನು ಅವನ್ನ ತುಂಬ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀನಿ. ಬಾಯಿ ಮುಚ್ಚೋ ಸಾಕು. ಅರ್ಥನಂತೆ ಪ್ರೀತಿನಂತೆ ಏನು ಒಂದು ವಯಸ್ಸಾದೊಳಗೆ ಬಾಳ್ ಕೊಟ್ಬಿಟ್ಟು ದೊಡ್ಡ ಆದರ್ಶ ಪುರುಷ ಆಗ್ಬೇಕು ಅನ್ಕೊಂಡಿದೀಯಾ? ಅಂಥದ್ದೇನೂ ಇಲ್ಲ ಮಾಮ್. ಅವರಂದ್ರೆ ನನಗೆ ತುಂಬ ಇಷ್ಟ. ಅವ್ರ ಜೊತೆನೇ ಬದುಕಬೇಕು ಅಂತ ಆಸೆ ಪಡ್ತಿದ್ದೀನಿ ಅಷ್ಟೆ. ನೀನ್ ಆಸೆ ಯಾವತ್ತೂ ಈಡೇರೋದಿಲ್ಲ. ನಾನು ಬದುಕಿರೋವರೆಗೂ ನೀನು ಅವಳನ್ನ ಮದುವೆ ಮಾಡ್ಕೊಳಕ್ಕೆ ನಾನು ಯಾವ ಅವಕಾಶನೂ ಕೊಡೋದಿಲ್ಲ. ಹಿಂಗೆ ಆಡ್ಬೇಡ ಮಾಮ್. ದಯವಿಟ್ಟು ನನ್ನ ಫೀಲಿಂಗ್ಸ್ನ ಅರ್ಥ ಮಾಡ್ಕೊ ಪ್ಲೀಸ್. ಬೆಂಕಿ ಬಿತ್ತು ನಿನ್ನ ಫೀಲಿಂಗ್ಸ್ಗೆ. ಮುದಿ ವಯಸ್ಸಿನ ಹೆಂಗಸನ್ ನೋಡಿ ಪ್ರೀತಿ ಅಂತ ಕುಣಿತಿದ್ಯಲ್ಲ, ನಾಚಿಕೆ ಆಗೋದಿಲ್ವಾ ನಿನ್ಗೆ? ನೋಡು, ಈ ಹುಚ್ಚಾಟ ಎಲ್ಲ ಬಿಟ್ಟು ನಾವು ನೋಡಿದ ಹುಡುಗಿನ ಮದುವೆ ಮಾಡ್ಕೊಂಡು ನೆಟ್ಟಕ್ಕೆ ಸಂಸಾರ ಮಾಡಿದ್ರೆ ಸರಿ. ಇಲ್ಲ ಅಂದ್ರೆ ನಾನಂತೂ ಸತ್ರು ಅವಳನ್ನ ಸೊಸೆ ಅಂತ ಒಪ್ಕೊಳ್ಳೋದಿಲ್ಲ ಅಷ್ಟೇ. ನಾನು ಅಷ್ಟೇ. ಶಾಲಿನಿ ಅವ್ರನ್ನ ಸತ್ರು ಬಿಡಕ್ಕಾಗಲ್ಲ. ನನ್ಗನ್ಸೋ ಪ್ರಕಾರ ನಾನು ಯಾವುದು ಮಾಡಬಾರ್ದು ತಪ್ಪೇನೂ ಮಾಡ್ತಾ ಇಲ್ಲ. ಅದನ್ನ ಅರ್ಥ ಮಾಡ್ಕೊಂಡು ನನ್ನ ಆಸೆಗೆ ಬೆಲೆ ಕೊಡಿ ಅಂತ ಕೇಳ್ತಾ ಇದ್ದೀನಿ. ಯೋಚನೆ ಮಾಡೋಕ್ಕೆ ಟೈಮ್ ಕೂಡ ಕೊಡ್ತಾ ಇದ್ದೀನಿ. ಒಪ್ಕೊಂಡ್ರೆ ಸಂತೋಷ. ಒಪ್ಕೊಳ್ಳಿಲ್ಲ ಅಂದ್ರೆ? ನೀವು ಒಪ್ಕೊಂಡ್ರು ಒಪ್ಕೊಳ್ಳಿಲ್ಲ ಅಂದ್ರು ನನ್ನ ಮದುವೆ ಮಾತ್ರ ಶಾಲಿನಿ ಅವ್ರ ಜೊತೆನೆ. ಶಾಲಿನಿ, ಶಾಲಿನಿ, ತಪ್ಪಾಯ್ತು, ಕ್ಷಮಿಸೆ. ಏನೋ ಅಂದ್ಕೊಂಡು ಏನೋ ಮಾಡಕ್ ಹೋದೆ. ಏನು ಅನ್ಕೊಂಡು ಏನು ಮಾಡಕ್ ಹೋದೆ ನೀನು? ಆ ಹುಡ್ಗ ನಮ್ಮ ಮನೆಯವರೆಲ್ಲ ಒಪ್ಕೊಂಡಿದ್ದಾರೆ. ಒಂದೇ ಒಂದ್ಸಲ ಶಾಲಿನಿ ಅವ್ರನ್ನ ದೇವಸ್ಥಾನಕ್ಕೆ ಕರ್ಕೊಂಡು ಬಂದು ತೋರಿಸಿ ಇಂದ. ಅದೇ ನನ್ನನ್ನು ಯಾಕೆ ತೋರಿಸ್ಬೇಕಿತ್ತು ನೀನು? ಅದು ನೀನ್ ಮದ್ವೆಗೆ ಕಣಮ್ಮ. ನಾನು ಮದ್ವೆ ಆಗ್ತೀನಿ ಅಂತ ಹೇಳಿದ್ನೇನಮ್ಮ? ಆ ಹುಡ್ಗನ್ ಮದ್ವೆ ಆಗ್ತೀನಿ ಅಂತ ಹೇಳಿದ್ನೇನಮ್ಮ? ಮತ್ ಯಾಕಮ್ಮ ಹಿಂಗ್ ಮಾಡ್ದೆ? ನಿನ್ ಜೀವನಕ್ಕೊಂದು ದಾರಿ ಆಗ್ಲಿ ಅಂತ ಕಣೆ.
ಆಯ್ತಾ ದಾರಿ ಆಯ್ತೇನಮ್ಮ? ಪ್ರೀತಿಸ್ತೀನಿ ಹಂಗೆ ಹಿಂಗೆ ಅಂತ ಬಂದಲ್ಲ, ಅವನ ಮುಂದೆನೆ ಹಿಂಗೆಲ್ಲ ಮಾತಾಡ್ಬಿಟ್ರು. ನಾವೇನೋ ಮಾಡಬಾರ್ದು ತಪ್ಪನ ಮಾಡಿದೀವಿ ಅಂದ್ರಲ್ಲ, ಅವಾಗ ಇವನೇನಕ್ಕೆ ಬಾಯಿ ಮುಚ್ಕೊಂಡಿದ್ದ? ಅದಕ್ಕೂ ನಮಗೂ ಏನು ಸಂಬಂಧ ಇಲ್ಲ ಅಂತ ಹೇಳ್ಬೋದಿತ್ತಾನೆ. ಅವ್ರು ಹೇಳಿದ್ರಂತಲ್ಲ ಅಕ್ಕ, ಪಾಪ ಅವ್ರ ಅಮ್ಮ ಕೋಪ ಮಾಡ್ಕೊಂಡ್ರೆ ಅವ್ರೇನ್ ಮಾಡಕ್ಕಾಗತ್ತೆ? ಅವ್ರ ಅಮ್ಮ ಯಾಕೆ ಕೋಪ ಮಾಡ್ಕೊಂಡಿದ್ರು ಹೇಳು? ನನ್ನ ಬಗ್ಗೆ ಅವ್ರ ಮನೆಯವ್ರ ಹತ್ರ ವಿಷಯ ಮುಚ್ಚಿಟ್ಟಿದ್ದಕ್ಕೆ ತಾನೆ. ನನ್ನ ವಯಸ್ಸು ಬಗ್ಗೆ ಅವ್ರ ಮನೆಯವ್ರ ಹತ್ರ ಹೇಳ್ಕೊಳಕ್ಕೇನೆ ಅವ್ನು ಹಿಂಜರಿಯೋ ಮನುಷ್ಯ. ಇನ್ನು ನನ್ನ ಜೊತೆ ಜೀವನ ಪೂರ್ತಿ ಜೊತೆಯಲ್ಲಿರ್ತಾನೆ ಅಂತ ಹೇಗಮ್ಮ ನಂಬೋದು? ಅಯ್ಯೋ, ಅದು ಹಂಗಲ್ಲಮ್ಮ. ಆ ಹುಡುಗ ಆ ಥರದವನಲ್ಲ. ಮೊದಲೇ ಮನೆಯವ್ರ ಹತ್ರ ಹೇಳಿಬಿಟ್ರೆ ಒಪ್ಕೊಳ್ಳಲ್ಲ ಅಂತ ಈ ಥರ ಏನಾದರೂ ಸುಳ್ಳು ಹೇಳಿರ್ತಾನೆ ಅಷ್ಟೇ. ಎಷ್ಟು ದಿನ ಅಂತ ಸುಳ್ಳು ಹೇಳ್ತಾನಮ್ಮ? ನಿಜ ಯಾವತ್ತಿದ್ರೂ ಬಯಲಾಗುತ್ತೆ ಅಂತ ಒಂಚೂರು ಕಾಮನ್ ಸೆನ್ಸ್ ಇಲ್ವಾ ಅವನಿಗೆ? ಇನ್ನೀನು ಅವನ್ನ ವಹಿಸ್ಕೊಂಡು ಮಾತಾಡಬೇಡ. ಇದೆಲ್ಲ ಇಷ್ಟೇ ಅಂತ ನಂಗೆ ಯಾವತ್ತೋ ಗೊತ್ತಿತ್ತು, ಅದಕ್ಕೆ ಅವನ್ನ ಅವಾಯ್ಡ್ ಮಾಡಿದ್ದು. ಈ ದೊಡ್ಡವ್ರ ಸಾವಾಸನೇ ಇಷ್ಟು. ನಮ್ಮಂಥವ್ರ ಜೀವನದಲ್ಲಿ ಆಟ ಆಡಬೇಕು ಅಂದ್ರೇ ಅವ್ರಿಗೆಲ್ಲ ಬಿಡಮ್ಮ. ಯಾರ್ಯಾರು ಏನೇನು ಅಂತ ನಮ್ಗೆ ಗೊತ್ತಾಯ್ತಲ್ಲ, ನಮ್ಮ ಪುಣ್ಯ ಅಷ್ಟು ಸಾಕು. ಆ ಹುಡುಗ ಇನ್ಮೇಲೆ ನಮ್ಗೆ ಯಾವತ್ತೂ ಯಾವ ತೊಂದರೆನೂ ಕೊಡಲ್ಲ. ನಾವು ಆರಾಮಾಗಿರ್ಬೋದು. ಹಾಗಾದ್ರೆ ಈ ವಿಷಯ ಇಷ್ಟೇ ಏನಕ್ಕ? ಇನ್ನೇನಾಗಬೇಕಿತ್ತು? ನನಗಿಷ್ಟ ಇಲ್ಲ ಅಂದ್ರೂ ಅವ್ರ ಮನೆಯವ್ರು ಅಷ್ಟು ಗಲಾಟೆ ಮಾಡಿದ್ರು. ನಾನು ಅಷ್ಟು ಚಿಕ್ಕ ಹುಡುಗನ ಮದುವೆ ಮಾಡ್ಕೊಳ್ಬೇಕಾ? ಅವ್ನು ಚಿಕ್ಕವನು ಅಲ್ಲ, ದೊಡ್ಡವನು ಅಲ್ಲ. ಚೈಲ್ಡಿಶ್ ಥರ ಏನೇನೋ ಮಾತಾಡ್ತಿದ್ದ. ಅದನ್ನು ನಾವು ನಿಜ ಅಂದ್ಕೊಂಡ್ರೆ ನಮ್ಮ ಜೀವನಕ್ಕೆ ನಾವೇ ಬೆಂಕಿ ಇಟ್ಕೊಂಡಂಗೆ ಅಲ್ವೇ? ಆ ಹುಡುಗ ಮನೆಯವ್ರನ್ನೆಲ್ಲ ಒಪ್ಪಿಸ್ಕೊಂಡು ಬರ್ತೀನಿ ಅಂತ ಹೇಳಿದ್ನಲ್ಲ. ಇನ್ನೂ ನಂಬ್ತೀಯನಮ್ಮ ಅವನ್ನ? ಇಂಥ ದೊಡ್ಡ ಮನುಷ್ಯರ ಯೋಗ್ಯತೆ ಏನು ಅಂತ ನಂಗೆ ಚೆನ್ನಾಗಿ ಗೊತ್ತು. ಇಷ್ಟೆಲ್ಲ ಆದಮೇಲೆ ಅವನಿನ್ ಬರಲ್ಲ ಅಮ್ಮ. ನೊಂದ್ಕೋಬೇಡಮ್ಮ. ಏನೋ ಶ್ರೀಮಂತರ ಸಂಬಂಧ ಅಂತ ನೀನು ಖುಷಿಯಾಗಿದ್ದೆ, ಆದರೆ ನಮ್ಮ ಹಣೆಯಲ್ಲಿ ಹಂಗೆ ಬರೆಯೋಕ್ಕೆ ನೀನು ರಂಗ ಏನು ಪೆದ್ದ ಏನಮ್ಮ? ನಾವು ಯಾವಾಗಲೂ ಅಳ್ತಾನೆ ಇರಬೇಕು, ಯಾವಾಗಲೂ ಬೇಡ್ಕೊಳ್ತಾನೆ ಇರಬೇಕು. ಅವಾಗ ಅವ್ನಿಗೆ ಸಂತೋಷ, ಅವಾಗ ಅವ್ನು ನೆಮ್ಮದಿಯಾಗಿ ಉದ್ದುದ್ದ ಮಲ್ಕೊಳ್ತಾನೆ. ಇದೆಲ್ಲ ಆಗದೇ ಇರೋ ವಿಷಯ. ಆ ಹುಡುಗನ ಆಸೆ ಬಿಟ್ಬಿಡಮ್ಮ. ಶಾಂತಿ, ನಾವೆಲ್ಲ ಬಡಿಸ್ಕೋತೀವಿ, ಇನ್ನೂ ಕೂತ್ಕೋಬಾ. ಇಲ್ಲ, ಇವತ್ತಿನ ನಾ ಉಪವಾಸ. ಯಾಕಮ್ಮ? ನನ್ನ ಮಗ ತುಂಬ ಬೆಳೆದ್ಬಿಟ್ಟಿದಾನಲ್ಲ, ಆ ಖುಷಿಗೆ. ಈಗ ಅವನಿಗೆ ನಾವು ಯಾರೂ ಬೇಕಿಲ್ಲ. ಅವನ ಹುಡುಗಿನೇ ಅವನ ಪ್ರಪಂಚ, ಸರ್ವಸ್ವ ಎಲ್ಲ. ಹಾಗಿದ್ಮೇಲೆ ನಾನು ಬದುಕಿದ್ದು ಏನು ಪ್ರಯೋಜನ ಹೇಳಿ? ಅಮ್ಮ, ಹಿಂಗೆಲ್ಲ ಮಾತಾಡಿ ಅಯ್ಯೋ ಅನ್ನಿಸ್ಬೇಡ. ತುಂಬ ಹರ್ಟ್ ಆಗುತ್ತೆ. ನಾನು ನಿನ್ಗಿಂತ ಅವರೇ ಹೆಚ್ಚು ಅಂತ ಯಾವತ್ತೂ ಹೇಳಿಲ್ಲ. ನನ್ಗಿಬ್ರು ಬೇಕು ಅಷ್ಟೆಲ್ಲ ಹೇಳಿ ನಿನಗೆ ಕನ್ವಿನ್ಸ್ ಮಾಡಿದ್ದೀನಿ ತಾನೆ? ಬೇಡಪ್ಪ, ಬೇಡ. ನೀ ನನ್ನ ಮಾತು ಕೇಳೋದು ಬೇಡ, ನಾನು ನಿನ್ನ ಮಾತು ಕೇಳೋದು ಬೇಡ. ನೀ ಅಮ್ಮನ ಚಿಂತೆನ ಬಿಟ್ಬಿಡು, ನಿನ್ನ ಪಾಡಿಗೆ ನೀ ಇದ್ಬಿಡು. ಬೇಡ, ನೀ ನನ್ನ ಮಾತು ಕೇಳೋದು ಬೇಡ, ನಾನು ನಿನ್ನ ಮಾತು ಕೇಳೋದು ಬೇಡ. ನೀ ಅಮ್ಮನ ಚಿಂತೆನ ಬಿಟ್ಬಿಡು, ನಿನ್ನ ಪಾಡಿಗೆ ನೀ ಇದ್ಬಿಡು. ತಿನ್ನು, ತಿನ್ನು, ಸುಖವಾಗಿರು. ಮಾಮ್, ದಿಸ್ ಇಸ್ ಟೂ ಮಚ್. ಸುಮ್ಮನೆ ತಪ್ಪಾಗಿ ತಿಳ್ಕೊತಿದ್ದೆ ನನ್ನನ್ನು. ತಪ್ಪು
ತಪ್ಪಾಗಿ ತಿಳ್ಕೊಂಡಿದ್ದೆ. ಈಗ ಗೊತ್ತಾಗ್ತಾ ಇದೆ ನೀ ಎಂಥ ದೊಡ್ಡ ಮನುಷ್ಯ ಅಂತ. ಮಾಮ್, ಹಿಂಗೆಲ್ಲ ಚುಚ್ಚು ಮಾತಾಡ್ಬೇಡ. ಈಗೇನು ತಿಂಡಿ ತಿಂತೀಯಾ ಇಲ್ವಾ? ಇಲ್ಲ, ನೀ ನನ್ನ ಮಾತಿಗೆ ಬೆಲೆ ಕೊಟ್ಟು ಆ ಹುಡುಗಿ ವಿಷಯ ಮರೆಯೋವರೆಗೂ ಒಂದು ಅಗಳು ತಿನ್ನೋದಿಲ್ಲ. ಅದೇನಾದರೂ ಆಗಲಿ. ಏನು ಶಾಂತಿ ಇದು ನಿನ್ನ ಹಠ? ಅವನ ಮೇಲಿನ ಸಿಟ್ಟನ್ನು ಅನ್ನದ ಮೇಲೆ ಯಾಕೆ ತೋರಿಸ್ತೀಯ? ನೋಡು, ಏನೇ ಇದ್ರೂ ಕೂತು ಮಾತಾಡಿ ಸರಿ ಮಾಡೋಣ. ಬಾ ಕೂತ್ಕೊಂಡು ತಿನ್ನುವಂತೆ ಬಾ. ಇಲ್ಲ ರೀ, ಇನ್ನೂ ಬದುಕು ನೋಡಿಲ್ಲ, ಬಾಳಿಲ್ಲ. ಇವನಿಗೆ ಎಷ್ಟು ಹಠ ಇದೆ ಅಂತಂದ್ರೆ, ಇನ್ನು ನಾನು ಅವರಮ್ಮ ಪ್ರತಿಯೊಂದು ತುತ್ತಿಗೂ ಪ್ರೀತಿ ಬೆರೆಸಿ ತಿನ್ನಿಸಿ ಬೆಳೆಸಿದ್ದೀನಿ. ನನಗೆಷ್ಟು ಹಠ ಇರಬೇಕು? ಇವನ್ ನನ್ನ ದಾರಿಗೆ ಬರೋವರೆಗೂ ನಾನು ತಿನ್ನೋದಿಲ್ಲ ಅಂದ್ರೆ ತಿನ್ನೋದಿಲ್ಲ ಅಷ್ಟೇ. ತಪ್ಪು ಮಾಡ್ತಾ ಇದೆಯಾ ಕಣಮ್ಮ ನೀನು. ಈ ಥರ ಹಠ ಮಾಡಿ ಅವನನ್ನು ಕಟ್ಟಾಕ್ತಿದ್ಯಾ ನೀನು. ಯಾವುದನ್ನು ಬಲವಂತವಾಗಿ ಹೇರಬಾರ್ದು, ಅದರಲ್ಲೂ ಪ್ರೀತಿ ವಿಷಯದಲ್ಲಿ. ಹಾಗಾದ್ರೆ ನಂದೇನು ಪ್ರೀತಿನೇ ಅಲ್ವಾ ಮಾವ? ನೀವು ಸುಮ್ಮನೆ ಅವಂದೇ ಸರಿ ಅಂತ ಮಾತಾಡಬೇಡಿ. ನೋಡು ಅಬ್ಬಾಯಿ, ಈಗಲೇ ಹೇಳ್ತಾ ಇದ್ದೀನಿ, ನಿನಗೆ ನಿಮ್ಮಮ್ಮ ಚೆನ್ನಾಗಿರ್ಬೇಕು, ಊಟ ಮಾಡಬೇಕು ಅನ್ನೋದು ಮನಸ್ಸಲ್ಲಿದ್ದರೆ ಈಗಲೇ ಅವಳು ಸಹವಾಸ ಬಿಟ್ಬಿಡು. ಇನ್ಯಾವತ್ತ ಅವಳು ಮಾತು ತೆಗೆಯೋದಿಲ್ಲ ಅಂತನ್ನು ನಾನು ಊಟ ಮಾಡ್ತೀನಿ. ಇಲ್ದಿದ್ರೆ ಹೀಗೆ ಉಪವಾಸ ಇದ್ಬಿಡ್ತೀನಿ. ನಿರ್ಧಾರ ನಿನಗೆ ಬಿಟ್ಟಿದ್ದು. ಯಾಕೋ? ನನಗೂ ಏನು ಬೇಡ ರಚನ್. ಮಾಮ್ ತಿನ್ನಲ್ಲ ಅಂದರೆ ನಾನೂ ತಿನ್ನಲ್ಲ. ನಾನು ಇಷ್ಟು ಕೊಪ್ಕೊಳ್ಳೋವರೆಗೂ ನಾನು ಉಪವಾಸನ ಎತ್ಬಿಡ್ತೀನಿ. ಅಭಯ್, ಏನಿದ್ದೀನಿ ಹುಚ್ಚಾಟ? ಮೊದಲು ಮಮ್ಮಿ ಹತ್ರ ಸಾರಿ ಕೇಳು. ಅವಳಿಗೂ ತಿನ್ನಿಸಿ ನೀನು ತಿನ್ನು. ಕೂತ್ಕೋಬಾ. ಸಾರಿ ಡ್ಯಾಡ್, ಇದು ಒಂದು ಕೆಲಸನೋ ಒಂದು ಕಾರು ಬೈಕಿನ ವಿಷಯ ಆಗಿದ್ರೆ ನನ್ನ ತಲೆನೇ ಕೆಡ್ಸ್ಕೊತಿರ್ಲಿಲ್ಲ. ಆದರೆ ಇದು ನನ್ನ ಜೀವನದ ಪ್ರಶ್ನೆ. ಇದ್ರಲ್ಲಿ ನಾನೇನಾದರೂ ಕಾಂಪ್ರಮೈಸ್ ಆದರೆ ನನ್ನ ಇಡೀ ಜೀವನ ನರಳಬೇಕಾಗತ್ತೆ. ಅದು ನಿಮ್ಗೆ ಇಷ್ಟನಾ ಮಾಮ್? ನನ್ನ ನರಳೋದನ್ನ ನೋಡಿ ನೀನು ಆಮೇಲೆ ಕಣ್ಣೀರು ಹಾಕ್ತೀಯ. ಮುಂದೆ ಯಾವತ್ತೋ ಒಂದಿನ ಪಶ್ಚಾತ್ತಾಪ ಪಟ್ರೆ ಇದು ಯಾವುದೂ ಸರಿ ಮಾಡೋಕ್ಕಾಗಲ್ಲ. ಅದಕ್ಕೆ ಇದು ಯಾವುದು ಆಗಬಾರ್ದು ಅಂತ ನಾನು ಇವಾಗ ಹಠಕ್ಕೆ ಬೀಳ್ತಾ ಇರೋದು. ಸಾರಿ ಮಾಮ್, ಇವತ್ತು ಒಂದಿನ ನೀನು ಉಪವಾಸ ತಪ್ಸೋಕ್ಕೋಸ್ಕರ ನಿಮ್ಮೆಲ್ಲರೂ ಜೀವನನೂ ಹಾಳು ಮಾಡೋಕ್ಕೆ ನನಗಿಷ್ಟ ಇಲ್ಲ. ಹಾಗಂತ ನೀನು ಊಟ ಬಿಟ್ಟರು ನಾನು ತಿನ್ನೋಷ್ಟು ನನಗೆ ಕಲ್ ಮನಸ್ಸಿಲ್ಲ. ಆದರೆ ನೀನೇನು ತಿನ್ನೋವರೆಗೂ ನಾನು ಏನು ತಿನ್ನಲ್ಲ. ಬಾಯ್. ಅಭಯ್, ಬಾಯಲ್ಲಿ ಸಣ್ಣ ವಿಷಯನ ದೊಡ್ಡದು ಮಾಡಬಾರ್ದು. ನಿಂತ್ಕೋ ಇಲ್ಲಿ. ಶಾಂತಿ, ಸಮಾಧಾನ ಮಾಡ್ಕೊ. ಇಬ್ರು ಹೀಗೆ ಹಠಕ್ಕೆ ನಿಂತರೆ ಆಗೋದಿಲ್ಲ. ಮೌನ 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 ತಬ್ಬಿತು ಮೇಲವ ಚುಮ್ಮೆನೆ ಪುಳಕಗೊಂಡಿತು ಧಾರಿಣಿ. ಸಾರಿ ಶಾಲಿನಿ. ಪ್ಲೀಸ್, ನಿನ್ನ ಮುಖ ನೋಡೋಕ್ಕೂ ನಿನ್ನ ಧ್ವನಿ ಕೇಳೋಕ್ಕೂ ನನಗಿಷ್ಟ ಇಲ್ಲ. ಸುಮ್ಮನೆ ಒಂದು ಮಾತಾಡದೆ ಇಲ್ಲಿಂದ ಹೊಟ್ಟೋಗು. ಹಂಗಲ್ಲ ರೀ, ನಾನು ಬೇಕು ಅಂತ ಏನೂ ಮಾಡಲಿಲ್ಲ. ಅಮ್ಮ ನಿಮ್ಮ ನೋಡ್ರೆ ಖುಷಿ ಆಗ್ತಾರೆ ಅಂದ್ಕೊಂಡೆ. ಸರ್ಪ್ರೈಸ್ ಕೊಡೋಣ ಅಂತ ಹೋದೆ. ನಿನ್ನ ಸರ್ಪ್ರೈಸ್ಗೆ ಇಷ್ಟು ಬೆಂಕಿ ಹಾಕ? ಯಾರನ್ನು ಕೇಳ್ಕೊಂಡು ನಿಮ್ಮ ಮನೆಯವ್ರನ್ನ ಕರ್ಕೊಂಡು ಬಂದೆವು? ನಾನು ಹೇಳಿದ್ನಾ ನಿಮ್ಮ ಮನೆಯವ್ರು ಒಪ್ಕೊಂಡ್ರೆ ನಾನು ಮದುವೆ ಆಗ್ತೀನಿ ಅಂತ? ಇಲ್ಲ ರೀ, ನಾನು ಕೇಳ್ಕೊಂಡಿದ್ದಕ್ಕಂತೂ ನೀವು ಬೆಲೆ ಕೊಡಲೇ ಇಲ್ವಲ್ಲ. ಅಟ್ಲೀಸ್ಟ್ ನಮ್ಮ ಮನೆಯವ್ರಾರು ನಿಮ್ಮನ್ನು ಕನ್ವಿನ್ಸ್ ಮಾಡಲಿ ಅಂತ.
ಕನ್ವಿನ್ಸ್ ಮಾಡಿದ್ರಾ? ನಿನ್ನೆ ಕೇಳ್ತಿರೋದು. ಅರ್ಥ ಆಯ್ತಾ? ಇಷ್ಟೇ, ಇದೇ ಸತ್ಯ. ನನ್ನ ಹಿಂದೆ ಬಿದ್ದು ಐ ಲವ್ ಯು ಅನ್ನೋದೇ ಬೇರೆ, ನಿಜ ಜೀವನನೇ ಬೇರೆ. ಹೋಗು, ನಿನ್ನ ಕೆಲಸ ನೋಡ್ಕೊ. ನಿಮ್ಮ ಮನೆಯವ್ರು ನೋಡಿರೋ ಹುಡುಗಿನ ಮದುವೆ ಮಾಡಿಕೊಂಡು ಆರಾಮಾಗಿದ್ಬಿಡು. ಹಂಗೆ ಬಿಡೋ ಹಂಗಿದ್ರೆ ಇಷ್ಟೆಲ್ಲ ರಿಸ್ಕೇ ತಗೋತಿರ್ಲಿಲ್ಲ ಕಣ್ರೆ. ನಮ್ಮ ಮನೆಯವ್ರು ಆಡ್ದಂಗೆ ನೀವು ಆಡಬೇಡಿ. ನೀವೊಬ್ರು ಒಪ್ಕೊಂಡ್ರೆ ಸಾಕು. ನಮ್ಮ ಮನೆಯವ್ರನ್ನ ನಾನು ಹೇಗೋ ಒಪ್ಪಿಸ್ತೀನಿ. ಇನ್ನು 7 ಜನ್ಮಕ್ಕೂ ನಾನು ನಿನ್ನ ಒಪ್ಕೊಳ್ಳಲ್ಲ ಅಂತ ಸ್ಪಷ್ಟವಾಗಿ ಹೇಳಿದ್ದೀನಿ ತಾನೆ. ಹಂಗಿದ್ರೂ ನಿಮ್ಮ ಮನೆಯವ್ರನ್ನ ಕರ್ಕೊಂಡು ಬಂದು ನನ್ಗೆ ಅವಮಾನ ಮಾಡಿಸಿ